ವೀಕ್ಷಕರೇ ನಮಸ್ಕಾರ. ನೋಡಿ, ನ್ಯಾಯಾಧೀಶರು ಅಂತ ಹೇಳಿದ್ರೆ ಅವರನ್ನು ದೇವರ ರೀತಿಯಲ್ಲಿ ಪೂಜಿಸ್ತೀವಿ. ನಮ್ಮ ಕಷ್ಟಗಳಿಗೆ ಧ್ವನಿಯಾಗ್ತಾರೆ, ನಮಗೆ ಸರಿಯಾದಂತಹ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ ಅಂತ ಹೇಳಿ ನ್ಯಾಯಾಧೀಶರ ಮೇಲೆ ಅತೀವವಾದಂತಹ ನಂಬಿಕೆಯನ್ನು ಇಡ್ತೀವಿ, ಪೂಜ್ಯನೀಯ ಭಾವನೆಯಲ್ಲಿ ಕಾಣ್ತೀವಿ. ಪ್ರತಿಯೊಬ್ಬರ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕೊಡೋದು, ಶಿಕ್ಷೆಯನ್ನು ಒದಗಿಸೋದು ಅದು ನ್ಯಾಯಾಧೀಶರ ಕರ್ತವ್ಯ. ಆದರೆ ಅಂಥದ್ದೇ ನ್ಯಾಯಾಧೀಶರು ಇತ್ತೀಚೆಗೆ ಆತ್ಮಹತ್ಯೆಗೆ ಶರಣಾಗ್ತಾರೆ. ಎಲ್ಲಿ? ದೆಹಲಿಯಲ್ಲಿ. ಅದು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತೆ. ಈಗ ಅವರ ಆತ್ಮಹತ್ಯೆಯ ಕಾರಣವನ್ನು ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ. ಏನಿದು ಪ್ರಕರಣ? ಏನು ಅವರ ಆತ್ಮಹತ್ಯೆಗೆ ಕಾರಣ? ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, 30 ವರ್ಷದ ಯುವ ನ್ಯಾಯಾಧೀಶರು. ಈ ಘಟನೆಯಾಗಿರೋದು ಸುಮಾರು ಒಂದು 3-4 ದಿನಗಳ ಹಿಂದೆ. ಅಮನ್ ಕುಮಾರ್ ಶರ್ಮಾ ಆತ್ಮಹತ್ಯೆ ಪ್ರಕರಣ ದೇಶಾದ್ಯಂತ ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇದೆ. ನ್ಯಾಯಕ್ಕಾಗಿ ನಾವೆಲ್ಲರೂ ಕೂಡ ಕೋರ್ಟ್ ಮೆಟ್ಟಿಲನ್ನು ಏರ್ತೀವಿ. ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸ್ಬಿಟ್ಟು ಅದನ್ನು ಪರಿಹಾರ ಮಾಡೋದು ನ್ಯಾಯಾಧೀಶರೇ. ಅಂತಹ ನ್ಯಾಯಾಧೀಶರೇ ಆತ್ಮಹತ್ಯೆ ಮಾಡಿಕೊಂಡಿರೋದು ಯಾಕೆ ಅನ್ನೋ ಚರ್ಚೆಗಳು ಕೂಡ ಜೋರಾಗುತ್ತೆ. ಇದೀಗ ಈ ಪ್ರಕರಣಕ್ಕೆ ದೊಡ್ಡ ತಿರುವು ಕೂಡ ಸಿಕ್ಕಿದೆ. ಯುವ ನ್ಯಾಯಾಧೀಶರಾದ ಅಮನ್ ಕುಮಾರ್ ಶರ್ಮಾ ಅವರ ಈ ದೃಢ ನಿರ್ಧಾರಕ್ಕೆ ಶಾಕಿಂಗ್ ವಿಚಾರ ಏನು ಗೊತ್ತಾ? ಕೌಟುಂಬಿಕ ಕಲಹವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಕಾರ್ಕರಡೂಮ ನ್ಯಾಯಾಲಯದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರ್ತಾರೆ 30 ವರ್ಷದ ನ್ಯಾಯಾಧೀಶರಾದ ಅಮನ್ ಕುಮಾರ್ ಶರ್ಮಾ. ಎಷ್ಟೋ ನ್ಯಾಯ ಪಂಚಾಯಿತಿಗಳನ್ನು ಮಾಡಿದಂಥವರು, ಎಷ್ಟೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿದಂಥವರು. ಇವರು ಅವರ ನಿವಾಸದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಮೃತ ಅಮನ್ ಕುಮಾರ್ ಶರ್ಮಾ ಅವರು ಕಳೆದ 2 ತಿಂಗಳಿನಿಂದ ತೀವ್ರ ಮಾನಸಿಕ ಕಿರುಕುಳಕ್ಕೆ ಬಲಿಯಾಗಿದ್ರು ಅಂತ ಹೇಳಿ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾರೆ. ಅಲ್ಲದೆ ಈ ಪ್ರಕರಣದಲ್ಲಿ ಅವರ ಅತ್ತಿಗೆ, ಅದರ ಜೊತೆಗೆ ಇನ್ನೊಬ್ಬರ ಹೆಸರು ಕೂಡ ತಳುಕು ಹಾಕ್ಕೊಳ್ಳುತ್ತೆ. ಅವರ ಅತ್ತಿಗೆ IAS ನಿಧಿ ಮಲ್ಲಿಕ್ ಹೆಸರು ಕೂಡ ತಳುಕು ಹಾಕ್ಕೊಂಡಿರುತ್ತೆ. ನೋಡಿ, ನಾನು ಆಗಲೇ ಹೇಳಿದಾಗೆ ಸಾವಿರಾರು ಜನರಿಗೆ ನ್ಯಾಯ ನೀಡುವಂತಹ ಜಡ್ಜ್ಗೇನೆ ಸ್ವಂತ ಮನೆಯಲ್ಲೇ ನೆಮ್ಮದಿ ಇರಲಿಲ್ವಾ? ಏನಿದು ಆಶ್ಚರ್ಯ ನೋಡಿ. ಜೀವನ ಬದುಕು ನಾವು ಅಂದುಕೊಂಡಂಗಿರಲ್ಲ. ಎಲ್ರದ್ದು ಕೂಡ ಮೇಲ್ನೋಟಕ್ಕಷ್ಟೇ ಸಂತೋಷವಾಗಿರ್ತಾರೆ, ಬಟ್ ಒಳಗಡೆ ನಮಗಿಂತ ಹುಳುಕು ಬಹಳ ಜಾಸ್ತಿ ಇರುತ್ತೆ, ನಮಗಿಂತ ನೋವು ಜಾಸ್ತಿ ಇರುತ್ತೆ. ನೋಡಿ, ಹೆಂಡತಿ ಕಿರುಕುಳಕ್ಕೆ ನ್ಯಾಯಾಧೀಶರೇ ಸೂಸೈಡ್ ಮಾಡ್ಕೊಳ್ತಾರೆ. ಅವರು ಬರೆದಿರುವಂತಹ ಡೆತ್ ನೋಟು, ಆ ಡೆತ್ ನೋಟನ್ನು ನೋಡಿ, ಆ ವಿಚಾರವನ್ನು ಕೇಳಿ ಇಡೀ ದೇಶವೇ ಈಗ ಶಾಕ್ಗೆ ಒಳಗಾಗಿರೋದು. ಜನರಿಗೆ ನ್ಯಾಯ ಕೊಡಿಸುವಂತಹ ಸ್ಥಾನದಲ್ಲಿದ್ದಂತಹ ದೆಹಲಿಯ ನ್ಯಾಯಾಧೀಶರು ಅಮನ್ ಶರ್ಮಾ ಸಾವಿನ ಪ್ರಕರಣ ಹೊಸ ತಿರುವನ್ನು ಪಡ್ಕೊಂಡಿದೆ. ಇದು ಕೇವಲ ಅವರ ಕೆಲಸದ ಒತ್ತಡವಲ್ಲ. ನ್ಯಾಯಾಧೀಶರಿಗೆ ಕೆಲಸದ ಒತ್ತಡವಿರುತ್ತೆ, ಹೌದು. ಆದರೆ ಅಮನ್ ಕುಮಾರ್ ಶರ್ಮಾ ಅವರು ಆತ್ಮಹತ್ಯೆಗೆ ಶರಣಾಗಿರೋದು ಕೆಲಸದ ಒತ್ತಡದಿಂದಲ್ಲ. ಇದರ ಹಿಂದೆ ಕೌಟುಂಬಿಕ ಕಲಹ, ಮಾನಸಿಕ ಕಿರುಕುಳದ ಭೀಕರ ಕಥೆ ಇದೆ. ಆ ಸುಖಿ ಸಂಸಾರದ ಹಿಂದೆ ಒಂದು ನರಕ ಕೂಡ ಅಡಗಿತ್ತು. ಅಮನ್ ಶರ್ಮಾ ಅವರ ಕುಟುಂಬದವರು ಮತ್ತು ನಮಗೆ ಲಭ್ಯವಾಗಿರುವಂಥ ಮಾಹಿತಿಯ ಪ್ರಕಾರ ಅವರ ಸಾವಿಗೆ ಕಾರಣ ಕೇವಲ ಕಚೇರಿಯ ಒತ್ತಡವಷ್ಟೇ ಅಲ್ಲ, ಬದಲಾಗಿ ಮನೆಯ ಒಳಗಿನ ಕಿರಿಕಿರಿಯೂ ಕೂಡ ಅವರನ್ನು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೆ ನೂಕಿದೆ. ನೋಡಿ, ಅಮನ್ ಶರ್ಮಾ ಅವರು ತಮ್ಮ ವೈವಾಹಿಕ ಸಂಬಂಧದಲ್ಲಿ ಬಹಳ ನೋವನ್ನು ಅನುಭವಿಸ್ತಾ ಇದ್ರಂತೆ. ತೀವ್ರವಾದಂತಹ ಸಂಕಷ್ಟ ಎದುರಾಗಿತ್ತಂತೆ. ದಾಂಪತ್ಯ ಜೀವನದಲ್ಲಿನ ನಿರಂತರ ಕಲಹಗಳು ಅವರನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಿದ್ವು. ಅದರ ಜೊತೆಗೆ ಒಬ್ಬ ಮಗನಾಗಿ ಅವರಿಗೆ ಅತಿ ಹೆಚ್ಚು ನೋವು ಕೊಟ್ಟಿದ್ದು ತಮ್ಮ ತಂದೆ ಎದುರಿಸಬೇಕಾಗಿ ಬಂದಂತಹ ಅವಮಾನ. ಕುಟುಂಬದ ಕಲಹದ ನಡುವೆ ಪತ್ನಿ ಏನು ಮಾಡ್ತಾರೆ, ತಂದೆಯನ್ನು ಬಹಳ ಕೀಳಾಗಿ ನಡೆಸ್ಕೊಳ್ತಾರಂತೆ ಅಮನ್ ಕುಮಾರ್ ಶರ್ಮಾ ಅವರ ಪತ್ನಿ. ಮತ್ತು ಅವರಿಗೆ ಕಿರುಕುಳ ಕೂಡ ಕೊಟ್ಟರಂತೆ. ಇದು ಆ ನ್ಯಾಯಾಧೀಶರ ಮನಸ್ಸನ್ನು ಘಾಸಿಗೊಳಿಸುತ್ತೆ. ಮನೆಯಲ್ಲೇ ಮಾನಸಿಕ ಹಿಂಸೆ, ಹೊರಗಡೆ 1000 ಜನರಿಗೆ ನ್ಯಾಯ ನೀಡುವಂಥ ಜಡ್ಜ್ಗೆ ಸ್ವಂತ ಮನೆಯಲ್ಲೇ ನೆಮ್ಮದಿ ಇರಲಿಲ್ಲ. ನೋಡಿ, ಎಂತೆಂಥವರ ಜೀವನ ಹೇಗಿರುತ್ತೆ. ಎಂಥವ್ರಿಗೂ ಕೂಡ ಈ ಘಟನೆ ಕೇಳಿದ್ರೆ ಕಣ್ಣೀರು ಬರಂಗಾಗುತ್ತೆ. ಯಾಕಂದರೆ ಗೌರವಕ್ಕಾಗಿ ಬದುಕಿದವರು ಅಪಮಾನ ತಾಳಲಾರದೆ ಹೋದ್ರಾ? ಒಬ್ಬ ನ್ಯಾಯಾಧೀಶರಾಗಿ ಸಮಾಜದಲ್ಲಿ ಘನತೆಯಿಂದ ಬದುಕ್ತಾ ಇದ್ದಂತಹ ವ್ಯಕ್ತಿಗೆ ಮನೆಯ ಒಳಗಿನ ಕಿರಿಕಿರಿ ಮತ್ತು ತನ್ನವರೇ ನೀಡಿದಂತಹ ಕಿರಿಕಿರಿಯಿಂದ ಇವತ್ತು ಆತ್ಮಹತ್ಯೆಯ
ಹಾದಿಯನ್ನು ಹಿಡಿದಿದ್ದಾರೆ. ಆ ಅವಮಾನಗಳನ್ನು ಸಹಿಸಲಾಗದೆ ನ್ಯಾಯಕ್ಕಾಗಿ ಹೋರಾಡೋ ವ್ಯಕ್ತಿಯೇ ಇಂತಹ ಪರಿಸ್ಥಿತಿಗೆ ತಲುಪಿದ್ದು ಖಂಡಿತ ನಮ್ಮ ವ್ಯವಸ್ಥೆಗೆ ಹಿಡಿದಂತಹ ಕೈಗನ್ನಡಿ. ಈಗ ಒಂದು ಪ್ರಶ್ನೆ ಕಾಡ್ತಾ ಇದೆ ವೀಕ್ಷಕರೇ, ಪುರುಷರ ಮಾನಸಿಕ ಆರೋಗ್ಯ, ಸಮಾಜದಲ್ಲಿ ಪುರುಷರು ಎದುರಿಸುವಂತಹ ಕೌಟುಂಬಿಕ ಕಿರುಕುಳದ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ನೋಡಿ, ಮಹಿಳೆಯರಿಗಾಗ್ತಾ ಇದೆ ಅವಮಾನ, ಅಪಮಾನಗಳಾಗ್ತಾ ಇದೆ, ಹಿಂಸೆ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತೀವಿ. ಒಬ್ಬ ಪುರುಷನಿಗಾಗೋದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಒಬ್ಬ ಮಗನಿಗೆ ತನ್ನ ತಂದೆ ತಾಯಿಯ ಅವಮಾನಕ್ಕಿಂತ ದೊಡ್ಡ ನೋವು ಮತ್ತೊಂದಿಲ್ಲ. ಈ ಘಟನೆಯೇ ಸಾಕ್ಷಿ ಅಲ್ವಾ? ಅಮನ್ ಶರ್ಮಾ ಅವರ ಸಾವಿಗೆ ಕಾರಣರಾದವರು ಯಾರೇ ಇರಲಿ, ಅವರಿಗೆ ತಕ್ಕನಾದಂತಹ ಶಿಕ್ಷೆಯಾಗಬೇಕು. ಕಪ್ಪು ಕೋಟನ್ನು ಧರಿಸಿ ಸಾವಿರಾರು ಕೇಸ್ಗಳನ್ನು ಬಗೆಹರಿಸಿದ ಕೈಗಳು ಸ್ವಂತ ಜೀವನದ ನೋವನ್ನು ಗೆಲ್ಲಲಾಗದೆ ಇವತ್ತು ಸೋತು ಹೋಗಿದೆ. ಅಮನ್ ಶರ್ಮಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ತಂದೆ ತಾಯಿಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಅನಿಸಿಕೆ. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ನೀವು ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಬಹುದು. ಧನ್ಯವಾದ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.